ಗಣೇಶ ಎಲ್ಲ ಹುಷಾರಾಗಿ ಹೋಗ್ಬರಂಗ್ ಮಾಡಪ್ಪ. ಸೊ ಫಸ್ಟ್ ಟೈಮ್ ಇದನ್ನ ಸೆಟ್ ಮಾಡ್ತಿರೋದು. ಫೈನಲಿ ನಮ್ಮ ಟೆಂಟ್ ರೆಡಿ ಆಗಿದೆ. ಯು ಕ್ಯಾನ್ ಸಿ. ಸೊ ಇದು ನಮ್ಮ ಟೆಂಟ್ ಅರ್ಪಿನಾಸ್ 4.1. ಇದು ನಮ್ಮ ಕ್ಯೂಟ್ ಆಗಿರೋಂತಹ ಬೆಡ್ರೂಮ್. ಇದು ನಮ್ಮ ಬೆಡ್ರೂಮ್. ಸೊ ಅದು ತುಂಬಾ. ಸೊ ನನ್ನ ಹಸ್ಬೆಂಡ್ ಇಲ್ಲಿ ಬದ್ನಿಕಾಯಿ ಬಜ್ಜಿ ಬಿಡ್ತಿದ್ದಾರೆ. ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡ್ ಹೊರಗಡೆ ಹೋಗೋ ಮುಂಚೆ ಗಾಡಿನ ಫಸ್ಟ್ ಒಂದ್ಸಲಿ ಕರೆಕ್ಟಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದಾರೆ. ಸೊ ನನ್ನ ಹಸ್ಬೆಂಡು ಬಹಳ ದಿನಗಳ ಕನಸಿತ್ತು ಅವ್ರದ್ದೇ ಒಂದು ಕ್ಯಾಂಪಿಂಗ್ ಸೆಟಪ್ ಮಾಡಿ ಕ್ಯಾಂಪಿಂಗ್ ಹೋಗಬೇಕು ಅಂತ. ಸೊ ಫೈನಲಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಫುಲ್ ಕ್ಯಾರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಯು ಕ್ಯಾನ್ ಸಿ ಆಲ್ ದ ಗಿಯರ್ಸ್. ಹಿಂದಿನ ಸೀಟ್ ಮಡ್ಚಿಟ್ಟಿದ್ದೀವಿ. ಸ್ಟಿಲ್ ಲೈಕ್ ಒಂದು ದೊಡ್ಡ ಮನೆಯೇ ಸಾಗಿಸ್ತಿದ್ದೀವಿ ಅಂತ. ಮಮ್ಮ, ಆರ್ ಯು ಎಕ್ಸೈಟೆಡ್? ಸೊ ನಮ್ಮ ಕಾರ್ ಮುಂದ್ಗಡೆ ಬಿಟ್ಟು ಫುಲ್ ಕಂಪ್ಲೀಟಾಗಿ ಫಿಲ್ ಆಗಿದೆ, ತುಂಬ್ಕೊಂಡ್ಬಿಟ್ಟಿದೆ. ಯು ಕ್ಯಾನ್ ಸಿ. ಸೊ ಇಬ್ಬರಿಗೆ ಕ್ಯಾಂಪಿಗೆ ಹೋಗೋಕ್ಕೆ ಇಷ್ಟೆಲ್ಲ ಐಟಮು. ಯು ಕ್ಯಾನ್ ಸಿ ಮೈ ಕ್ಯೂಟ್ ತಿಮ್ಮ. My cutie is also coming with me. Idling. ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಾರಣ ಏನಂದರೆ ನನ್ನ ಹಸ್ಬೆಂಡ್ನ ಬಹಳ ದಿನಗಳ ಕನಸು ಇವಾಗ ನನಸಾಗ್ತಾ ಇದೆ. ಸೊ ನನ್ನ ಹಸ್ಬೆಂಡ್ಗೆ ತುಂಬ ಆಸೆ ಇತ್ತು ಅವ್ರದ್ದೇ ಒಂದು ಕ್ಯಾಂಪಿಂಗ್ ಸೆಟಪ್ನ ತೊಗೊಂಡು ಎಲ್ಲ ಪ್ರೊಫೆಷ್ನಲ್ ಆಗಿ ಕ್ಯಾಂಪಿಂಗ್ ಮಾಡಬೇಕು ಅಂತ. ಸೊ ಅದು ಫೈನಲಿ ನನಸಾಗ್ತಾ ಇದೆ. ಸೊ ಆ ಒಂದು ಫಸ್ಟ್ ಮೆಮರಿನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ನಮ್ಮ ಜರ್ನಿ ಹೇಗಿರುತ್ತೆ, ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಹಾಗೆ ನಾವು ಯಾವ್ಯಾವ ಥರ ಏನೇನು ಪ್ರಿಪೇರ್ ಮಾಡಿದ್ವಿ ಈ ಕ್ಯಾಂಪಿಂಗ್ಗೋಸ್ಕರ, ಎವ್ರಿಥಿಂಗ್ ಲೈಕ್ ವಿ ವಿಲ್ ಕವರ್ ಇನ್ ದಿಸ್ ಸೀರೀಸ್. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಹಾಗೆ ಇವಾಗ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು 8:15 ಆಗಿದೆ. ಸೊ ಲೆಟ್ ಸ್ಟಾರ್ಟ್ ಅವರ್ ಜರ್ನಿ. ಗಣೇಶ ಎಲ್ಲ ಹುಷಾರಾಗಿ ಹೋಗ್ಬರಂಗ್ ಮಾಡಪ್ಪ. ಇವಾಗ ಟೈಮ್ ಬಂದು 8:16 ಆಗಿದೆ. ಸೊ ಇವಾಗ ಶುರು ಮಾಡಿದೀವಿ. ಹಾಯ್ ಮಮ್ಮ. ಹಲೋ. ಹೆಂಗ ಅನಿಸ್ತಿದೆ? ಎಲ್ಲ ಹೋಗ್ತಿದೀಯಾ ಕ್ಯಾಂಪಿಂಗ್? ಹಾಗೆ ನಮ್ ಜೊತೆ ನನ್ನ ಕ್ಯೂಟ್ ತಿಮ್ಮ ಕೂಡ ಬರ್ತಿದೆ. ಹಾಗೆ ಹಿಂದೆ ಎಲ್ಫಿ ಕೂಡ ಯು ಕ್ಯಾನ್ ಸಿ ಮಲಗಿದೆ. ಸೊ ಏನೋ ತುಂಬಾ ಕ್ಯೂಟ್ ಅನಿಸ್ತು. ಹಾಗಾಗಿ ಲಾಸ್ಟ್ ಟೈಮ್ ಐಕೆ ಹೋದಾಗ ತಗೋ ಬಂದಿದ್ವಿ. ಸೊ ಕ್ಯಾಂಪಿಂಗ್ ಹೋಗ್ತಿದೀವಿ ಅಲ್ವಾ, ಹಾಗೆ ನಮ್ ಜೊತೆ ತಗೊಂಡ್ ಹೋಗೋಣ, ಚೆನ್ನಾಗಿರುತ್ತೆ ಅಂತ ತಗೊಂಡ್ ಹೋಗ್ತಾ ಇದೀವಿ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every seed's a delight. From sunrise to starlight, day to night. Nature's canvas unfolding. Mani, actually ಯಾಕೆ ರೋಡ್ ತಗೊಂಡಿ, ಲೈಕ್ ದಿಸ್ ಹೈವೇ ಯಾಕೆ ಬೇಗ ಹತ್ಕೊಂಡಿ? ಅಂದ್ರೆ ನಾವು ವೈಟ್ಫೀಲ್ಡ್ ಕಡೆ ಇರೋದಲ್ಲ, ಹೊಸಕೋಟೆ ಹೈವೇ ತಗೊಂಡ್ರೆ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಟ್ರಾಫಿಕ್ ಕಂಪ್ಲೀಟ್ ಜೀರೋ ಆಗುತ್ತೆ ಇಲ್ಲಿ. ಇಲ್ಲಾಂದ್ರೆ ನಾವು ಮುಂಚೆ ಏನು ಮಾಡ್ತಿದ್ವಿ, ಮಾನ್ಯತಾ ಟೆಕ್ ಪಾರ್ಕು, ಯಶವಂತಪುರ, ಗುರುಗುಂಟೆಪಾಳ್ಯ ಅಲ್ಲಿ ಬರ್ತಿದ್ವಿ. ಅದೇನಾಗ್ತಿತ್ತು, ಸಿಟಿ ಒಳಗೆ ಬರುವಾಗ ಅದು ನಾವು ಊರು ದಾಟೋದ್ಗಿನ ಎಷ್ಟು ಒಂದು 2 ಗಂಟೆಗೆ ಅಲ್ಲೇ 2 ಗಂಟೆ ಮೇಲೆ ಖರ್ಚಾಗ್ತಿತ್ತು, ಟೈಮ್ ಆಗ್ತಿತ್ತು ಅಲ್ಲಿ. ಬಟ್ ಈ ಲೈನ್ ತೊಗೊಂಡ್ರೆ ಏನಂದ್ರೆ ಒಂದು 40 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಬಟ್ ಏನಂದ್ರೆ ಹೈವೇ ಫುಲ್ ಕ್ಲಿಯರ್ ಇದ್ದಿದ್ದಕ್ಕೆ ಫಾಸ್ಟಾಗಿ ರೀಚ್ ಆಗ್ತೀವಿ. ಟ್ರಾಫಿಕ್ ಅಂತೂ ಕಂಪ್ಲೀಟ್ ಜೀರೋ ಆಗುತ್ತೆ. ಇದು NH 648 ಅಲ್ಲ, ಚೆನ್ನೈ ಎಕ್ಸ್ಪ್ರೆಸ್, ಚೆನ್ನೈ ಹೈವೇ ಕೂಡ ಹೌದು. ಚೆನ್ನೈ ಹೈವೇ ಇದು ಡೈರೆಕ್ಟ್ ಎಂಡ್ ಎಲ್ಲಿಗೆ ಬರುತ್ತಂದ್ರೆ ದಾಬಾಸ್ಪೇಟೆಗೆ ಬರುತ್ತಿದೆ. ದಾಬಾಸ್ಪೇಟೆ ಅಂದ್ರೆ ರೈಟ್ ತಗೊಂಡ್ರೆ ಹುಬ್ಳಿ ಮುಂಬೈ ಹೈವೇ, ಈ ಕಡೆ ಲೆಫ್ಟಿಗೆ ತಗೊಂಡ್ರೆ ಮಂಗಳೂರು ಹೈವೇ. ಬಟ್ ಆಕ್ಚುಲಿ ಈ ರೋಡ್ ಚೆನ್ನಾಗಿದೆ ಅಲ್ಲ, ಬೇಗ ಬೇಗ ಫಾಸ್ಟ್ ಆಗಿ ಹೋಗ್ಬೋದು. ಫಾಸ್ಟ್ ಆಗಿ ಹೋಗ್ತೀವಿ. 1 ಗಂಟೆ 1.5 ಗಂಟೆ ಒಳಗೆ ತುಮಕೂರು ಇರ್ತೇವೆ ನಾವು. ಹಾ, ಅದು ಸಿಟಿ ಒಳಗೆ ಹೋದ್ರೆ ಆರಾಮ್ 2 ಅವರ್ ಬೇಕಲ್ಲ. 2 ಅವರ್ ಬರೀ ಯಶವಂತಪುರ ರೀಚ್ ಆಗಬೇಕು. ಕರೆಕ್ಟ್. Unfolding so grand in this journey we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky.
as we pass by, with dreams flying high. No maps, no plans, just an open road. Wherever it leads, we'll happily go. Each sight, each sound, a memory to keep. In this adventure, dreams run deep. On this road, every scene's a delight. From sunrise to starlight, day to night. Nature's canvas unfolding so grand. In this journey, we're living unplanned. ಸೊ ಇವಾಗ ಊಟಕ್ಕೆ ಸ್ಟಾಪ್ ತೊಗೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 2-10 ಕಿಲೋಮೀಟರ್ ಬಂದಿದ್ದೀವಿ. ಸೊ ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಗಟ್ಟಿಯಾಗಿ ಹೋದ ತಕ್ಷಣ ಸ್ವಲ್ಪ ಕ್ಯಾಂಪ್ ಸೆಟಪ್ ಮಾಡಬೇಕು, ಅದಕ್ಕೆ ಎನರ್ಜಿ ಬೇಕು. ಹಾಗಾಗಿ ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಇವಾಗ ನಾವು ಶಿವಸೂರ್ಯ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಪ್ಲ್ಯಾಂಟ್ಸ್ ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ. ಆ್ಯಂಬಿಯನ್ಸ್ ತುಂಬ ಇಷ್ಟ ಆಯಿತು ನಮ್ಗೆ ಆ್ಯಕ್ಚುಲಿ. ಸೊ ಫುಡ್ ಕೂಡ ಚೆನ್ನಾಗಿರುತ್ತೆ ಅಂತ ಹೋಗಿ ಮಾಡ್ತಿದ್ದೀವಿ. ಶ್ರುತಿ, ಮಸಾಲೆ ದೋಸೆ ಎಷ್ಟು ಹೇಳು? 115 ಬರೆ ಅಷ್ಟೇ. ಬೆಂಗಳೂರಿಗಿಂತ ಕಮ್ಮಿನಲ್ಲ. 150 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಡ್ತಿದ್ದೇವಲ್ಲ. ಬೆಂಗಳೂರು ಹಂಗೆ ಸೆಟ್ ಮಾಡೋದು ಮನುಷ್ಯನ ನಿಜ. ಊಟಕ್ಕೆ ವೆಜ್ ಹೈದ್ರಾಬಾದಿ, ದಾಲ್ ತಡ್ಕ ಮತ್ತು ತಂದೂರಿ ರೋಟಿ. ಇವಾಗ ಜಸ್ಟ್ ಊಟ ಆಯಿತು. ಫುಲ್ ಸಖತ್ತಾಗಿತ್ತು ಊಟ. On this road, every scene's with the light. From sunrise to starlight, day to night. Nature's canvas unfolding so grand. In this journey, we're living unplanned. ಈಗ ಆ ಕಡೆ ನಮ್ದು ಎಲ್ಲ. ಮಮ್ಮ ಫೈನಲಿ ನಾವು ನಮ್ಮ ಕ್ಯಾಂಪಿಂಗ್ ಪ್ಲೇಸ್ಗೆ ಬಂದಿದ್ದೀವಿ. ಲುಕ್ ಅಟ್ ಇಟ್. ಸೊ ಫೈನಲಿ ನಾವು ನಮ್ಮ ಕ್ಯಾಂಪಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕಡೆ ಹಸಿರು ಹಸಿರು ಮತ್ತು ಮುಂದೆ ಲೇಕ್. ತುಂಬ ಚೆನ್ನಾಗಿದೆ. ಓ ಮೈ ಗಾಡ್. ನನ್ನ ಹಸ್ಬೆಂಡ್ ಇವಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿವರೆಗೂ ಇನ್ನೂ ಯಾರೂ ಬಂದಿಲ್ಲ, ನಾವಿಬ್ಬರೇ ಇರೋದು. ಸೊ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಿಲ್ಲ ಅಷ್ಟು ಚೆನ್ನಾಗಿದೆ ಪ್ಲೇಸ್. ನಿಜವೂ ವಿಡಿಯೋದಲ್ಲಿ ನೋಡೋಕ್ಕಿಂತ ಮುಂದೆ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡಿಗೆ ಖುಷಿ. ಆ್ಯಕ್ಚುಲಿ ನಾವು ಇವಾಗ ಕರೆಕ್ಟಾಗಿರೋ ಪ್ಲೇಸಸ್ಗೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಗೂಗಲಲ್ಲಿ ನಾವು ಸ್ವಲ್ಪ ರಾಂಗ್ ಲೊಕೇಶನ್ ಹಾಕಿದ್ದೆ ನಾನು. ಸೊ ಹಾಗಾಗಿ ಅದು ಬೇರೆ ಕ್ಯಾಂಪ್ ಲೊಕೇಶನ್ ತೊಗೊಂಡೋಗಿತ್ತು. ಬಟ್ ಅದು ತುಂಬ ಚೆನ್ನಾಗಿತ್ತು. ಬಟ್ ಅದಾದಮೇಲೆ ಅಲ್ಲಿ ನಮ್ಮ ಬುಕ್ಕಿಂಗ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲಿತ್ತು ಕರೆಕ್ಟಾಗಿ ಮತ್ತೆ ಅಲ್ಲೇ ವಾಪಸ್. ಇವಾಗ ಆ್ಯಕ್ಚುಲಿ ಇದು ಪ್ಲೇಸ್ ಬಂದುಬಿಟ್ಟು ಸಕಲೇಶ್ಪುರ ಅಲ್ಲ, ಲೈಕ್ ಚಿಕ್ಕಮಂಗ್ಳೂರು ನಿಯರ್ ಇದೆ. ಸೊ ಅಲ್ಲಿಂದ ಇಲ್ಲಿ ಬರೋದ್ರಲ್ಲಿ ಆಲ್ಮೋಸ್ಟ್ ಇವಾಗ ಒಂದು 5-10, 5-15 ಈ ಥರ ಆಗಿದೆ. ಸೊ ಇವಾಗ ಇವೆಲ್ಲ ನಮ್ಮ ಪ್ಲೇಸ್ ಸಿಕ್ತು. ಆ್ಯಕ್ಚುಲಿ ನಾವು ಇದೊಂದು ಕಾಫಿ ಎಸ್ಟೇಟ್ ಇದೆ, ಇಲ್ಲಿ ಬಂದು ಮಾಡಿದ್ದೀವಿ. ಇದು ಕ್ಯಾಂಪ್ ಅಲ್ಫಾ ಅಂತ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಪ್ಲೇಸ್. ಆ್ಯಕ್ಚುಲಿ ನಮ್ಮದು ಫಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಸೆಕ್ಯೂರಿಟಿ ಇರಲಿ, ಹಾಗೆ ಸ್ವಲ್ಪ ಯಾರಾದರೂ ಹೆಲ್ಪ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಮಾಡಿದ್ದೀವಿ. ಸೊ ಓಕೆ, ಲೆಟ್ ಸಿ. ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ಅವ್ರದ್ದೇ ಟೆಂಟ್ ಕೂಡ ಅವ್ರು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ದೇರ್ ಇಸ್ ಅ ಕ್ಯಾಫೆ ಹಿಯರ್ ಆಲ್ಸೋ. ಆ್ಯಂಡ್ ಹಿಯರ್ ಆಲ್ಸೋ ದೇರ್ ಇಸ್ ಸಮ್ ಸ್ಪೇಸ್, ಮೇ ಬಿ ಪ್ಲೇ ರೂಮ್ ಆ್ಯಂಡ್ ರೂಮ್ಸ್ ಅಂತ. ಹಾಗೆ ಅದಾದಮೇಲೆ ಈ ಕಡೆಯಿಂದ ಕಾಫಿ ಎಸ್ಟೇಟಿಗೆ ದಾರಿ ಇದೆ. ಸೊ ನಾವು ಇವಾಗ ಇಲ್ಲಿ ನಮ್ಮ ಪ್ಲೇಸ್ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಕ್ಯಾಂಪ್ನ. ಸೊ ದ್ಯಾಟ್ ಈ ಕಡೆ ಫೇಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ನಮ್ಮ ಪ್ಲೇಸ್ನ ನಾವು ಮಾಡ್ಕೋಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಇವಾಗ ಕಾರ್ನ ಇಲ್ಲೇ ತರಕ್ಕೆ ಬರ್ತಿದ್ದಾರೆ. ಸೊ ದ್ಯಾಟ್ ನಮಗದು ತುಂಬ ಈಸಿ ಆಗುತ್ತೆ ಅಂತ. ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಲೊಕೇಶನ್. ಸೊ ಇವಾಗ ಮೊದಲು ನನ್ನ ಹಸ್ಬೆಂಡ್ ಇವಾಗ ಇಲ್ಲಿ ಟಾರ್ಪ್ಲಿನ್ ಹಾಸಿದ್ದಾರೆ. ಅದಾದಮೇಲೆ ಇಲ್ಲಿ ನಮ್ಮ ಆರ್ಪಿನಾಸ್ 4.1 ಟೆಂಟ್ನ ಓಪನ್ ಮಾಡ್ತಿದ್ದಾರೆ. ಸೊ ಇವಾಗ ಇದನ್ನು ಸೆಟ್ ಮಾಡಬೇಕು. ಸೊ ಫಸ್ಟ್ ಟೈಮ್ ಇದನ್ನು ಸೆಟ್ ಮಾಡ್ತಿರೋದು. ಸೊ ಇವತ್ತೇ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಓಪನ್ ಮಾಡ್ತಾ ಇರೋದು. ಓಕೆ ಓಕೆ.
ಈಗ ಅಲ್ಲೊಂದು ಹಾಕ್ಬೇಕು. ಬಾ ಒಳಗೆ ಬಾ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಯಿತು ಇದನ್ನು ಹಾಕ್ತಾ ಇದ್ದು. ಫಸ್ಟ್ ಟೈಮ್ ಹಾಕ್ತಿದ್ದೀವಿ, ಸೊ ಸ್ವಲ್ಪ ಟೈಮ್ ಹಿಡಿತಿದೆ. ಬಟ್ ಸ್ಟಿಲ್ ಫೈನಲಿ ನಮ್ಮ ಟೆಂಟ್ಗೆ ಒಂದು ಶೇಪ್ ಬಂದಿದೆ. ಯು ಕ್ಯಾನ್ ಸಿ ಇಟ್ ಲುಕ್ಸ್ ಗುಡ್. ನಮ್ದು ಬೆಡ್ರೂಮ್ ಇದೆ ಅಲ್ಲ, ಬೆಡ್ರೂಮ್ ಫಸ್ಟ್ ಫುಲ್ ಕವರ್ ಅಲ್ಲಿ. ನಮ್ಮ ಟೆಂಟು ಆಲ್ಮೋಸ್ಟ್ ರೆಡಿ ಆಯ್ತು. ಇವಾಗ ಒಳಗಡೆ ಕೂಡ ರೆಡಿ ಮಾಡಿದ್ವಿ. ಆ್ಯಕ್ಚುಲಿ ನಾವು ಈ ಕೂಲಿಂಗ್ ಬಾಕ್ಸಲ್ಲಿ ಎಲ್ಲ ತರಕಾರಿಗಳು, ಐಸ್ ಕ್ರೀಮ್, ಸೋಡಾ, ಏನೇನು ತರಕಾರಿ ಬೇಕು ಎಲ್ಲ ತೊಗೊಂಬಂದಿದ್ದೀವಿ, ಸಾಸನ್ನು. ಹಾಗೆ ಇದೇ ಥರ ಸ್ವಲ್ಪ ಇನ್ನು ಸೆಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಥರ ವೈಟ್ ಬಾಕ್ಸಲ್ಲಿ ಒಂದರಲ್ಲಿ ಬರೀ ಗ್ರಾಸರೀಸು, ಇನ್ನೊಂದರಲ್ಲಿ ಯುಟೆನ್ಸಿಲ್ಸ್ನ ತಂದಿದ್ವಿ. ಹಾಗೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಬ್ಯಾಗ್ಸ್ ಇತ್ತು. ಆ ಬ್ಯಾಗ್ ಹಾಗೆ ಅಲ್ಲಿ ಕಾಣ್ತಾ ಇರೋದು ಸ್ಟೋವ್, ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇಷ್ಟು ಫೈನಲಿ ನಮ್ಮ ಸೆಟಪ್ ಈ ಥರ ಕ್ಯೂಟಾಗಿ ಕಾಣ್ತಾ ಇದೆ. ಎಸ್, ಸೊ ಫೈನಲಿ ನಮ್ಮ ಟೆಂಟ್ ರೆಡಿ ಆಗಿದೆ. ಯು ಕ್ಯಾನ್ ಸಿ. ಇವಾಗ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಇದನ್ನು ನಾವು 5:15ಕ್ಕೆ ಶುರು ಮಾಡಿದ್ವಿ. ಇವಾಗ ಟೈಮ್ ಬಂದು 7:30. ಸೊ ಇಲ್ಲಿವರೆಗೂ ಫುಲ್ ಸೆಟಪ್ ಮಾಡೋಕ್ಕೆ ಟೈಮ್ ಹೋಯ್ತು. ಮಿನಿಮಮ್ 2.5 hour ಆಯಿತು. ಹಾಗೆ ಇವತ್ತು ಫಸ್ಟ್ ಟೈಮ್ ಅಲ್ವಾ ನಾವು ಮಾಡ್ತಾ ಇರೋದು, ಸೊ ಸ್ವಲ್ಪ ಟೈಮ್ ಹಿಡಿತು. ಸೊ ಇವಾಗ ಬನ್ನಿ ಹಾಗಿದ್ರೆ ನಮ್ಮ ಟೆಂಟ್ನ ಹೇಗೆ ಸೆಟಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ನಮ್ಮ ಟೆಂಟ್ ಅರ್ಪಿನಾಸ್ 4.1. ಸೊ ಮುಂಚೆ ಫಸ್ಟ್ ಥಿಂಗ್ ಈಸ್ ಕ್ಲೀನ್ಲಿನೆಸ್. ಕ್ಯಾಂಪಿಂಗ್ ಮಾಡ್ತಿದ್ದೀವಿ ಅಂತ ನಮ್ಮ ತಲೆಯಲ್ಲಿ ತುಂಬ ಆಯಿತು ಎಲ್ಲ ಕ್ಲೀನಾಗಿ ಇಡಬೇಕು ಅಂತ. ಸೊ ನಮ್ಮ ಜೊತೆ ನಾವು ಡಸ್ಟ್ಬಿನ್ ಮತ್ತು ಕವರ್ ತಂದಿದ್ದೀವಿ. ಹಾಗೆ ಅದ್ರ ಜೊತೆಗೆ ಬಕೆಟ್ ಮತ್ತು ನಮ್ಗೆ ಏನೇನು ಅವಶ್ಯಕತೆ ಇದೆ, ಟಾಯ್ಲೆಟ್ರೀಸ್ ಎಲ್ಲ ಇದರಲ್ಲಿದೆ. ಸೊ ಅದಾದಮೇಲೆ ನಮ್ಮ ಟೆಂಟ್ ಎಂಟ್ರೆನ್ಸ್. ಸೊ ಎಂಟ್ರೆನ್ಸಿಗೆ ಯು ಕ್ಯಾನ್ ಸಿ ತುಂಬ ಲೈಟ್ಸ್ ಹ್ಯಾಂಗ್ ಮಾಡಿದ್ದೀವಿ. ಸೊ ಫಸ್ಟ್ ಥಿಂಗ್ 1 by 1 I'll go. ಓಕೆ, ಇಲ್ಲಿ ನಮಗೆ ನೀರು ಬೇಕು. ಸೊ ನೀರಿಗೋಸ್ಕರ ಒಂದು 10 ಲೀಟ್ರ್ ಬಾಟಲ್ ತಂದಿದ್ದೀವಿ. ಹಾಗೆ ಅದಾದಮೇಲೆ ಇಲ್ಲಿ ನಮ್ಮ ಅಡುಗೆಗೋಸ್ಕರ ನಾವು ಇಲ್ಲಿ ಒಂದು 2 days ಇದ್ದೀವಿ. 2 daysಗೆ ಅಡುಗೆಗೆ ಏನೇನು ಬೇಕು ಎಲ್ಲ ಗ್ರಾಸರೀಸ್ನ ಒಂದು ಬಾಕ್ಸಲ್ಲಿ, ಯಾವ್ಯಾವ ಬಾಕ್ಸಲ್ಲಿ ಎಷ್ಟೆಷ್ಟು ಬೇಕು ಅದನ್ನು ತೊಗೊಬಂದ್ಬಿಟ್ಟಿದ್ದೀವಿ. ಹಾಗೆ ಟೀ ಕುಡಿಯೋ ಕಪ್ಸ್, ಕಿಚನ್ ಟಾವೆಲ್ ತಂದಿದ್ದೀವಿ. ಹಾಗೆ ನಮಗೆ ಗ್ಯಾಸ್ ಕೂಡ ಬೇಕಲ್ವಾ ಅದನ್ನು. ಮತ್ತು ಇದು ನಮ್ಮ ಆ್ಯನಿವರ್ಸರಿ ಕೇಕ್. ಮತ್ತು ಏನೇನು ಯುಟೆನ್ಸಿಲ್ಸ್ ಬೇಕು ಅಡುಗೆ ಮಾಡೋಕ್ಕೆ, ಸಾಲ್ಟ್, ಪೆಪ್ಪರ್, ಸೀಸರ್ಸ್, ಎವ್ರಿಥಿಂಗ್ ಎಲ್ಲನೂ ಇದರಲ್ಲಿ ಹಾಕೊಂಬಂದಿದ್ದೀವಿ. ಸೊ ಇದನ್ನೆಲ್ಲ ನಿಮ್ಗೆ ಡೀಟೇಲಾಗಿ ಇನ್ನೊಂದ್ಸಲಿ ಯಾವಾಗಲಾದರೂ ಹೇಳ್ತೀನಿ. ಹಾಗೆ ಈ ಕಡೆ ನಮ್ಮ 2 ಬಾಕ್ಸಸ್, ಆವಾಗಲೇ ಹೇಳ್ದಂಗೆ ಒಂದರಲ್ಲಿ ಪಾತ್ರೆಗಳು, ಇನ್ನೊಂದರಲ್ಲಿ ಗ್ರಾಸರೀಸ್ ಎಲ್ಲ ತೊಗೊಬಂದಿದ್ದೀವಿ. ಮತ್ತು ಇದು ನಮ್ಮ ಕ್ಯೂಟ್ ತಿಮ್ಮ. ಸೊ ಅದಾದಮೇಲೆ ಯು ಕ್ಯಾನ್ ಸಿ ಇಲ್ಲಿ ನಾವು 2 ಚೇರ್ನ ತೊಗೊಂಡಿದ್ದೀವಿ. 2 ಚೇರ್ನ ನಾವು ಡೆಕೆತ್ಲಾನಿಂದ ತೊಗೊಂಡಿರೋದು. ಹಾಗೆ ಈ ಟೆಂಟ್ ಕೂಡ ಡೆಕೆತ್ಲಾನಿಂದನೇ. ದೆನ್ ಇವಾಗ ಈ ಕಡೆ ಸೈಡಿಗೆ ಬಂದರೆ ಯು ಕ್ಯಾನ್ ಸಿ ಕೂಲರ್ ಬಾಕ್ಸ್ ಇದೆ. ಇದರಲ್ಲಿ ನಮ್ಮ ಎಲ್ಲ ವೆಜಿಟೇಬಲ್ಸ್ ತಂದಿದ್ದೀವಿ. ಹಾಗೆ ಇವತ್ತು ಬದನೇಕಾಯಿ ಬಜ್ಜಿ ಮಾಡಬೇಕು, ಅದಕ್ಕೋಸ್ಕರ ಏನೇನು ಬೇಕೆಲ್ಲ ಹೊರಗಡೆ ತೆಗೆದಿಟ್ಟಿದ್ದೀವಿ. ಮತ್ತು ವಾಟರ್ ಬಾಟ್ಲ್. ಅದಾದಮೇಲೆ ಇಲ್ಲಿ ಬರ್ತಿರೋದು ನಮ್ಮ ಸ್ಲೀಪಿಂಗ್ ಟೆಂಟ್. ಸೊ ಇದು ತುಂಬ ಕ್ಲೋಸ್ಡ್ ಆಗಿರುತ್ತೆ. ಸೊ ಇದೊಂಥರ ಪೋರ್ಷನು ಹಾಲ್ ಥರ. ಓಕೆ, ಇದು ನಮ್ಮ ಬೆಡ್ರೂಮ್. ಸೊ ಅದು ತುಂಬ ಕ್ಲೋಸ್ಡ್ ಆಗಿರುತ್ತೆ. ಯಾವುದೇ ಥರದ ಹೊರಗಡೆಯಿಂದ ಹುಳುಗಳಾಗಲಿ, ಸೊಳ್ಳೆ ಏನೂ ಹೋಗಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಸೊ ಆಲ್ರೆಡಿ ನನ್ನ ಹಸ್ಬೆಂಡ್ ಹೋಗಿ ಸೆಟಪ್ ಮಾಡಿದ್ದಾರೆ. ಆಲ್ರೆಡಿ ರೆಸ್ಟ್ ಕೂಡ ಮಾಡ್ತಿದ್ದಾರೆ. ಸೊ ಲೆಟ್ಸ್ ಗೆಟ್ ಇನ್. ಇದು ನಮ್ಮ ಕ್ಯೂಟ್ ಆಗಿರೋಂತಹ ಬೆಡ್ರೂಮ್ ಆಯಿತಾ. ಸೊ ಈ ಕಡೆ ಕಾರ್ನರಲ್ಲಿ ನೈಟ್ ಮೂವಿ ನೋಡೋಣ ಅಂತ ಲ್ಯಾಪ್ಟಾಪಲ್ಲಿ ಮೂವಿ ತೊಗೊಂಬಂದಿದ್ದೀವಿ. ಹಾಗೆ ಒಂದು ಫ್ಯಾನ್. ಹಾಗೆ ಇದು ನಮ್ಮ ರಾಮು ವಿಚ್ ಐ ಗಾಟ್ ಫ್ರಮ್ ಐಕ್ಯಾ. ಮತ್ತು ನಮ್ಗೆ ಬೇಕಾಗಿರೋ ಎಮರ್ಜೆನ್ಸಿ ಐಟಮ್ಸ್ ಎಲ್ಲ ಬ್ಯಾಗಲ್ಲಿದೆ. ಮತ್ತು ಮೇನ್ ಇಂಪಾರ್ಟೆಂಟ್ ನನ್ನ ಹಸ್ಬೆಂಡ್ಗೆ ಸೊಳ್ಳೆ ಹೊಡೆಯೋ ಮಾಸ್ಕಿಟೋ ಬ್ಯಾಟ್ ಆಯಿತಾ. ಸೊ ಅದು ತುಂಬ ಇಂಪಾರ್ಟೆಂಟ್. ಹಾಗೆ ಇವಾಗ ಬೆಳಗ್ಗೆಯಿಂದ ಗಾಡಿ ಹೊಡೆದು ಸುಸ್ತಾಗಿದ್ದಾರೆ. ಸೊ ಅದ್ರ ಜೊತೆಗೆ ಈ ಥರ ಕ್ಯೂಟಾಗಿ ಒಂದು ಸೆಟಪ್ನ ಮಾಡ್ಕೊಂಡಿದ್ದೀವಿ. ಮನೆಯಿಂದನೇ ಎಲ್ಲ ಬೆಡ್ಶೀಟು ಮತ್ತು ಏನೇನು ಬೇಕು ಕೆಳಗಡೆ ದಪ್ಪಗೆ ಹಾಸೋಕ್ಕೆ ಅದೆಲ್ಲ ಇದೆ. ಮತ್ತು ಇದರಲ್ಲೂ ಕೂಡ ಒಂದು ಲೈಟ್ ಹಾಕಿದ್ದೀವಿ. ಸೊ ಹಾಗೆ ಈ ಕಡೆ ವೆಂಟಿಲೇಷನ್ ನಿಮ್ಗೆ ಕಾಣ್ತಿರ್ಬೋದು, ಬ್ಲ್ಯಾಕಲ್ಲಿರೋದು ಅದೆಲ್ಲ ವೆಂಟಿಲೇಷನ್ಗಿರುವಂಥ ಗ್ಯಾಪ್. ಹಾಗೆ ಇದು ಕೂಡ ವೆಂಟಿಲೇಷನ್ಗಿರೋ ಗ್ಯಾಪ್. ಸೊ ಹೊರಗಡೆದೆಲ್ಲ ಈ ಥರ ಕಾಣುತ್ತೆ ಒಳಗಿಂದ ನೋಡಿದ್ರೆ. ಆ್ಯಕ್ಚುಲಿ ಕ್ಲಾರಿಟಿ ಎಷ್ಟು ಕಾಣ್ತಿದೆ ಗೊತ್ತಿಲ್ಲ, ಬಟ್ ಇದು ನಮ್ಮ ಫಸ್ಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ತುಂಬ ಖುಷಿಯಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೋಗ್ತಾ ವಿ ವಿಲ್ ಇಂಪ್ರೂವ್. ಹಾಗೆ ಎಲ್ಲ ಕ್ಯೂಟಾಗಿರೋ ಒಂದು ಸೆಟಪ್ ರೆಡಿ ಮಾಡಿದ್ದೀವಿ. ಇದೊಂಥರ ಚಿಕ್ಕ ಮನೆ ಥರನೇ ಅಂತ ಅನ್ನಿಸ್ತಾ ಇದೆ. ಸೊ ಐ ಆಮ್ ಸೋ ಹ್ಯಾಪಿ. ಲೆಟ್ಸ್ ಆಸ್ಕ್ ಮೈ ಹಸ್ಬೆಂಡ್ ಆಯಿತಾ.
ಮಾ ಹೆಂಗ್ ಅನಿಸ್ತಿದೆ ಟೆಂಟು? ಮಸ್ತ್ ಸೂಪರ್. ಹೆಂಗೆ ನಿನ್ ಕನ್ಸು ನನಸಾಗ್ತಿದೇನಾ? ಮತ್ತೆ ಸೊ ಆಯಿತು. ಆ್ಯಕ್ಚುಲಿ ಇದ್ರ ಐಡಿಯಾ ಎಲ್ಲ ಇವ್ರದೇ. ಇವ್ರಿಗೆ ತುಂಬ ಇಷ್ಟ ಈ ಥರ ಒಂದು ಸೆಟಪ್ ಮಾಡಬೇಕು, ಕ್ಯೂಟ್ ರೂಮಾಗೆ ಇರಬೇಕು ಅಂತ. ಒಂದು ಕ್ಯಾಂಪಿಂಗ್ ಮಾಡಬೇಕು, ಸೋಲೋ ಕ್ಯಾಂಪಿಂಗ್ ಮಾಡೋ ಆಸೆ. ಬಟ್ ಐ ವಿಲ್ ನೆವರ್ ಲೆಟ್ ಹಿಮ್. ಓಕೆ ಯಾ. ಸೊ ಇದಾಗಿತ್ತು ನಮ್ಮ ಕ್ಯೂಟ್ ಟೆಂಟ್ನ ಒಂದು ಟೂರ್ ಅಂತ ಹೇಳ್ಬೋದು. ಸೊ ಯಾ, ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಇವಾಗ ನಮ್ಮ ಫೇಮಸ್ ನಾರ್ತ್ ಕರ್ನಾಟಕ ಬದ್ನಿಕಾಯಿ ಬಜ್ಜಿನ ಮಾಡಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೀವಿ. ಹಾಗೆ ಮಾಡುವಾಗ ನಿಮಗೆ ಮತ್ತೆ ಸಿಗ್ತೀನಿ. ಈ ಪ್ರಾಪರ್ಟಿನಲ್ಲಿ ಅವ್ರದ್ದು ಕೂಡ ಟೆಂಟ್ಸ್ ಅವರೇ ಹಾಕ್ಕೊಡ್ತಾರೆ ನಿಮಗೆ. ಹಾಗೆ ಇಲ್ಲೊಂದು ಕೆಫೆಟೇರಿಯಾ ಇದೆ, ಮತ್ತು ಇಲ್ಲಿ ವಾಶ್ರೂಮ್ಸ್ ಆ್ಯಂಡ್ ಅದರ್ ರೂಮ್ಸ್ ಎಲ್ಲ ಇದೆ, ಮತ್ತು ನಮ್ಮ ಕಾರೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಿದ್ದೀವಿ. ವಿ ಗಾಟ್ ಎವ್ರಿಥಿಂಗ್. ಫೋನ್ ಚಾರ್ಜಿಗೆ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರೋದು. ಹಾಗೆ ಇಲ್ಲಿ ನಮ್ಮದೇ ಜಾಗ, ಹಾಗೆ ಇಲ್ಲಿ ಅವ್ರ ಜಾಗ, ಮತ್ತು ನಾವು ಟೆಂಟ್ ಹಾಕೋತೀವಿ ಅಂದರೆ ಬೇರೆ ಪ್ರೈಸ್ ಇರುತ್ತೆ. ನೀವು ಅವ್ರ ಜೊತೆ ಕಾಲ್ ಮಾಡಿ ಡಿಸ್ಕಸ್ ಮಾಡ್ಬೋದು. ಸೊ ಹಾಗೆ ಇದ್ರ ಜೊತೆಗೆ ಅವರು ಕಾಮನ್ ಏರಿಯಾ ಲೈಕ್ ಚಾರ್ಜಿಂಗ್ ಎಲ್ಲ ಅಲೋ ಮಾಡ್ತಾರೆ, ಮತ್ತು ಪ್ಲೇಸ್ ಕೊಡ್ತಾರೆ ಇರೋಕ್ಕೆ. ಹಾಗೆ ಅದ್ರ ಜೊತೆಗೆ ಲೈಕ್ ಬಾತ್ರೂಮ್ಸ್ ಎಲ್ಲ ಇರುತ್ತೆ. ಗುಡ್ ಜಾಬ್ ಮಮ್ಮ. ಖುಷಿ ಆಯ್ತಾ? ಸೂಪರ್. ಮಮ್ಮಿ ಇರ್ಬೇಕಾಯ್ತು. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಹ್ಯಾಮಾಕ್ ಒಂದು ತಗೋಬೇಕಂತಿದ್ರು. ನೋಡಿ ಇಲ್ಲೇ ಈ ಪ್ರಾಪರ್ಟಿನಲ್ಲೇ ಅವರೇ ಹಾಕಿದ್ದಾರೆ ಹ್ಯಾಮಾಕ್. ಸೊ ನೋಡು, ಅದು ಆಯಿತು. ನೆಕ್ಸ್ಟ್ ತಗೋತೀನಿ ಇದೊಂದು. ಸೊ ನನ್ನ ಹಸ್ಬೆಂಡು ಕ್ಯಾಂಪಿಂಗ್ ಬಂದರು, ಅವರ ಫಸ್ಟ್ ರಿಕ್ವೈರ್ಮೆಂಟ್ ಇದ್ದಿದ್ದು ಫಸ್ಟ್ ನಾನು ಬದ್ನಿಕಾಯಿ ಬಜ್ಜಿನೇ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊತಿದ್ದಾರೆ, ಬದ್ನಿಕಾಯಿ ಎಲ್ಲ ಹಚ್ತಿದ್ದಾರೆ. ಹಾಗೆ ನಾವು ಮನೆಯಲ್ಲಿನೇ ಹಸೆಖಾರ ಪೇಸ್ಟ್ ಮಾಡ್ಕೊಂಡು ತಂದಿದ್ದೀವಿ ನಿನ್ನೆ. ಸೊ ಬನ್ನಿ ಹೇಗಿದ್ರೆ ಹೇಗೆ ಮಾಡ್ತಾರೆ, ಹೇಗಾಗುತ್ತೆ ಅಂತ ನೋಡೋಣ. ಏನೇನು ಹಾಕ್ತಿದ್ಯಾವ ಇದಕ್ಕೆ? ಕಡಲೆ ಹಿಟ್ಟು, ಕಡಲೆ ಹಿಟ್ಟು, ಅಜ್ವಾನ, ಒಂಚೂರು ಉಪ್ಪು. ಓಕೆ. ಆಮೇಲೆ ಇಲ್ಲಿ ಬದನೆಕಾಯಿ ಕಟ್ ಮಾಡಿದ್ದಾನೆ ಅಷ್ಟ. ಓಕೆ, 3 ಐಟಮ್. ನೀರು ಕೊಡು. ಇದನ್ನ ತಗೊಂಡು ವಾಪಸ್ ಇದ್ರ ಸ್ಟ್ಯಾಂಡಲ್ಲ ಇಟ್ಬಿಡೋದು. ಇದನ್ನು ಕೊಡು, ಮತ್ತೆ ಕೊಡು. ಓಕೆ, ನಮ್ಮ ಗ್ಯಾಸ್ ಆಗ್ತಾ ಇದೆ. ನಮ್ಮ ಗ್ಯಾಸ್ ಏನಾದರೂ ಗಾಳಿ ಬರ್ತಾ ಇದ್ರೆ ಈ ಥರ ಆಗುತ್ತೆ. ಗಾಳಿ ಏನಿಲ್ಲ. ಸೊ ಯು ಕ್ಯಾನ್ ಕ್ಲೋಸ್ ದಿಸ್, ಪುಟ್ ಇಟ್. ಹೌದಾ? ಎಣ್ಣೆದು ಕೊಡ್ಬಾ. ಸಿಲಿಂಡರ್ ಹೆಂಗೆ ಹಾಕೋದಮ್ಮ? ಸಿಲಿಂಡರ್ ಹಾಕೋದು ವೆರಿ ಸಿಂಪಲ್. ಇಲ್ಲಿ ಇದು ಓಪನ್ ಐತಲ್ಲ, ಇಲ್ಲಿ ಸರಿ ಈ ಪೋರ್ಷನ್, ಈ ಪೋರ್ಷನ್ ತೊಗೊಂಬಂದು ಇಲ್ಲೇ ಲಾಕ್ ಮಾಡಿದ. ಹಿಂಗೆ ಲಾಕ್ ಆಯ್ತಾ? ಲಾಕ್ ಮಾಡಿದ ತಕ್ಷಣ ಇದು ಹಿಂಗೆ ಬರ್ತಾ ಇಲ್ಲಿ ಲಾಕ್ ಆಗುತ್ತೆ. ಇಲ್ಲೊಂದು ಬಟನ್ ಇರುತ್ತೆ. ಓಕೆ, ಲಾಕ್ ಆಗ್ತದ, ಲಾಕ್ ಆಗ್ತದ. ಜಸ್ಟ್ ಇಷ್ಟ. ಆಮೇಲೆ ಸ್ಟಾರ್ಟ್. ಅದು 1-1.5 ಗಂಟೆ ಅಷ್ಟೇ ಉರಿಯುತ್ತೆ. ಅದಕ್ಕೆ ಬೇಗ ಬೇಗ. ಓಕೆ, 1 ಬಾಟಲ್ 1 ಟಿನ್ 1.5 ಗಂಟೆ. ಹಾಂ, ಇವಾಗ ಎಣ್ಣೆ ಹಾಕ್ಬೇಕು, ಕಾಸ್ಬೇಕು. ಹೆಂಗೈತೆ ಲೈಫ್? ಮಸ್ತ್ ಖುಷಿ ಆಗತ್ತೆ ನಂಗೆ ಆ್ಯಕ್ಚುಲಿ. ಸ್ಟಾರ್ಟಿಂಗ್ ಹೋಗೋಗೆ ಹೆಂಗೆ ಹೋಗೋದಪ್ಪ ಅನ್ಕೊತಿದ್ದೆ, ಬಟ್ ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ಇಟ್ಸ್ ವರ್ತ್ ದ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಹಿಂಗೆ ಒಂದು ಬದ್ನಿಕಾಯಿ ಬಜ್ಜಿ ಅಂಗಡಿ ಹಾಕ್ಬಿಟ್ರೆ ಕೋಟ್ಯಾಧೀಶ್ವರ ಆಗ್ಬಿಡ್ತಾರೆ, ಅಷ್ಟಿಷ್ಟ ಅವರಿಗೆ. ಸೊ ನನ್ನ ಹಸ್ಬೆಂಡ್ ಇಲ್ಲಿ ಬದ್ನಿಕಾಯಿ ಬಜ್ಜಿ ಬಿಡ್ತಿದ್ದಾರೆ. ಸರ್, ಹೇಗೊಂದು ಬದ್ನಿಕಾಯಿ ಬಜ್ಜಿ? 50 ರೂಪಾಯಿ. ಓಹೋ, ಗದಗಲ್ಲೇ ಒಂದು 20 ರೂಪಾಯಿ ಆಗಿರ್ಬೋದು ಇವಾಗ. ನೀವು 50 ರೂಪಾಯಿ ಅಂದ್ರೆ ಹೆಂಗೆ ಸರ್? ಕ್ಯಾಂಪಿನ್ ಬಜ್ಜಿ ಅಮ್ಮ ಇದು. ಕ್ಯಾಂಪ್ ಬಜ್ಜಿ ಎಲ್ಲಿ ಬಂದ್ರು ಬದ್ನಿಕಾಯಿ ಬಜ್ಜಿ ಬಿಡಲ್ಲ. ಇಂಜಿನಿಯರ್ ಬಜ್ಜಿ ಇದು. ಇಂಜಿನಿಯರ್ ನೀನೇ ಯಾಕೆ ಬದ್ನಿಕಾಯಿ ಬಜ್ಜಿ ಅಂಗಡಿ ಹಾಕ್ಬಾರ್ದು ಅಂದ್ರೆ? ತಡಿಯತ್ತೀನಿ, ನೀನು ಬರತ್ತೀನಿ, ಇನ್ನೂ ತಗೋತೀನಿ ವಿಡಿಯೋದಾಗ. ಇವಾಗ ನಮ್ಮ ಅತ್ತೆಯವ್ರಿಗೆ ಕಾಲ್ ಮಾಡಿ ನಮ್ಮ ಹಸ್ಬೆಂಡ್ ಬದ್ನಿಕಾಯಿ ಬಜ್ಜಿ ತೋರಿಸ್ತಿದ್ದಾರೆ. ಹಾಯ್ ಹೇಳತ್ತಿ. ವರ್ಚುವಲ್ ಟ್ರಿಪ್ ಹತ್ತಿದೆ. ಸೊ ಇವಾಗ ಬದ್ನಿಕಾಯಿ ಬಜ್ಜಿ ತಿಂದು ಚಹಾ ಪ್ರಿಪೇರಿ ನಡೀತಾ ಇದೆ.
ಸೊ ಇವಾಗ ಜಸ್ಟ್ ಬದ್ನೆಕಾಯಿ ಬಜ್ಜಿ ತಿಂದ್ವಿ. ಎಷ್ಟು ಸಖತ್ತಾಗಿತ್ತು ಟೇಸ್ಟ್ ಅಂದರೆ, ಎಷ್ಟು ಚಳಿ ಚಳಿ ವೆದರಲ್ಲಿ ಬಿಸಿ ಬಿಸಿ ಬದ್ನೆಕಾಯಿ ಬಜ್ಜಿ ತಿಂದು ಹಾ. ಮಮ್ಮ ಹೆಂಗೆ ಅನ್ನಿಸ್ತು ನಿಂಗೆ? ಮಸ್ತ್. ಚಾವಂದ್ ಐತಿಗ ಹೆಂಗಾಗೈತೆ ಮಾಚ? ಸಖತ್ತಾಗಿ ಹೋಗಿದೆ ಚಾ. ಸೊ ಆ್ಯಕ್ಚುಲಿ ಏನೇನು ಅಡುಗೆ ಮಾಡಿದ್ವಿ ಎಲ್ಲ ತೊಗೊಂಡು ಬಂದಿದ್ದೀನಿ ವಾಶ್ ಮಾಡೋಕ್ಕೆ ಅಂತ. ಸೊ ಇಲ್ಲಿ ವಾಶ್ ಬೇಷನ್ ಇದೆ. ಸೊ ಮನೆಯಿಂದನೇ ವಿಮ್ ಲಿಕ್ವಿಡ್ ಹಾಗೆ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ ಒಂದು ಬ್ಯಾಗಲ್ಲಿ. ಸೊ ಲೆಟ್ಸ್ ಕ್ಲೀನ್. ಮನೆಯಲ್ಲಂತೂ ಪಾತ್ರೆ ತೊಳೆಯಲ್ಲ, ಇಲ್ಲಿ ತೊಳೆಯೋ ಚಾನ್ಸ್ ಸಿಕ್ಕಿದೆ. ಚೆನ್ನಾಗಿ ತೊಳೆ. ಭಾಳ ದಿನ ಅಲ್ಲ ತೊಳೆದು ರೂಢಿ ತಪ್ಪೈತನ. ಆ್ಯಕ್ಚುಲಿ ಇದು ಬಂದು ಇವ್ರದ್ದು ಕೆಫೆಟೇರಿಯಾ. ಇಟ್ ಲುಕ್ಸ್ ಗುಡ್. ಆ್ಯಂಡ್ ಇಲ್ಲೆಲ್ಲರೂ ಗೇಮ್ಸ್ ಎಲ್ಲ ಆಡ್ತಿದ್ದಾರೆ. ಆ್ಯಂಡ್ ಆಸ್ಟ್ರಿಕ್ಸ್ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಇದೆ. ಹಾಗೆ ಇಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ. ಹಾಗೆ ಇವಾಗ ಮಲ್ಕೊಳ್ಳೋ ಟೈಮ್. ಸೊ ಇವಾಗ ಟೈಮ್ ಬಂದು 11 o'clock ಆಗಿದೆ. ಊಟ ಆಯಿತು, ಎಲ್ಲ ಪಾತ್ರೆಗಳು ಕೂಡ ಕ್ಲೀನ್ ಆಯಿತು. ಸೊ ಎಲ್ಲ ನೀಟಾಗಿ ಮತ್ತೆ ಹೊಂದಿಸಿಟ್ಟು ಇವಾಗ ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಇಡೋಕ್ಕಂತ ಎಲ್ಲ ಹೋಗಿದ್ವಿ. ಕೆಫೆಟೇರಿಯಾದಲ್ಲಿ ಎನಿ ಟೈಮ್ ನಿಮಗೆ ಫುಡ್ ಇರುತ್ತೆ, ಬಟ್ ಮುಂಚೆ ಸ್ವಲ್ಪ ಆರ್ಡರ್ ಮಾಡಬೇಕು ಅವ್ರಿಗೆ. ಬಟ್ ಆ್ಯಕ್ಚುಲಿ ಈ ಪ್ಲೇಸ್ ನಿಜವಾಗ್ಲೂ ಲೈಕ್ ಐ ಫೆಲ್ಟ್ ಲೈಕ್ ಅಂಡರ್ ರೇಟೆಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ಸ್ಟೆಂಟ್ಲಿ ಇದು ಕನೆಕ್ಟ್ ಆಯಿತು ನಮಗೆ ಆ್ಯಕ್ಚುಲಿ ಈ ಪ್ಲೇಸ್. ಆ್ಯಂಡ್ ಆಲ್ಸೋ ದಿಸ್ ಫಸ್ಟ್ ಲೈಕ್ ಸೆಲ್ಫ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನಮ್ಮದೇ ಕ್ಯಾಂಪು, ನಮ್ಮದೇ ಟೆಂಟ್ ಎಲ್ಲ. ಸೊ ತುಂಬ ಅಂದರೆ ತುಂಬ ಕನೆಕ್ಟ್ ಆಯಿತು ಈ ಪ್ಲೇಸ್. ತುಂಬ ಇಷ್ಟ ಆಯಿತು. ಸೊ ಇವಾಗ ಎಲ್ಲ ಪಾತ್ರೆಗಳು ಎಲ್ಲ ತೊಳೆದಿಟ್ಟಿದ್ದು ಹೊರಗಡೆ ಇದೆ. ನನ್ನ ಹಸ್ಬೆಂಡ್ ಅದೊಂದೇ ಒಳಗಿಡ್ತಾರೆ, ಅದಾದಮೇಲೆ ಹಚ್ಕೊಂಡ್ಬಿಡೋದು. ಸೊ ಇದು ನಮ್ಮ ಫಸ್ಟ್ ಡೇ ಆಫ್ ಕ್ಯಾಂಪಿಂಗ್ ಆಗಿತ್ತು. ಸೊ ತುಂಬ ಸುಸ್ತಾಗಿದೆ. ಊಟ ಎಲ್ಲ ಆಯಿತು, ಎಲ್ಲ ಮುಗೀತು, ಎಲ್ಲ ಕರೆಕ್ಟಾಗಿ ಲಾಕ್ ಮಾಡಿ ಇವಾಗ ಮಲ್ಕೋತಾ ಇದ್ದೀವಿ. ಸೊ ಮತ್ತೆ ನಿಮಗೆ ಮಾರ್ನಿಂಗ್ ಸಿಗ್ತೀನಿ. ಗುಡ್ ನೈಟ್ ಮಮ್ಮ. ಗುಡ್ ನೈಟ್. ಗುಡ್ ನೈಟ್.